ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನೀವು 8ನೇ ತಾರೀಕು ಬೆಳಗ್ಗೆ ಇದೇ ರೀತಿ ಇದೇ ಜಾಗದಲ್ಲಿ ಇಲ್ಲಿ ಕಂಟಿನ್ಯೂ ಆಗ್ತದೆ. ದಯವಿಟ್ಟು ಅನಾನುಕೂಲ ಆಗಿರ್ಬೋದು, ಯಾಕೆಂದರೆ ಪ್ರಕೃತಿಯ ನಿಯಮ ನಮ್ಮ ಯಾರ ಕೈಲೂ ಇಲ್ಲ. ಯಾಕೆಂದರೆ ಒಬ್ಬ ಹಿರಿಯ ನಾಯಕರವರು, ಟ್ರೈಬಲ್ ಲೀಡರು, ನಮ್ಮ ಪಾರ್ಟ್ನರ್ ಅವರು, ನಾವು ಗೌರವನ ಸಲ್ಲಿಸಬೇಕಾದ್ದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ದೊಡ್ಡ ಸಂದೇಶ ಕೂಡ ಸರೋಗುವುದಿಲ್ಲ. ಆ ದೃಷ್ಟಿಯಿಂದ ಇವತ್ತು ನಾವು ತೀರ್ಮಾನವನ್ನು ಮಾಡಿ ನಾವು ಇದನ್ನು ಬರೀ 3 ದಿನಗಳ ಕಾಲ ಫ್ರಮ್ 5th to 8th ಅದನ್ನು ನಾವು 5ರಿಂದ 8ನೇ ತಾರೀಕಿಗೆ ಮುಂದೂಡಿದ್ದೇವೆ. ಸೊ ಭಾಳ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಇದ್ದಾರೆ, ಮತದಾರರು ಇದ್ದಾರೆ, ಮುಖಂಡರುಗಳಿದ್ದಾರೆ. ಸೊ ಇದೆಲ್ಲ ತಾವು ಕೂಡ ನೋಡ್ತಾ ಇದ್ದೀರಿ. ಈ ಫ್ರೀಡಮ್ ಪಾರ್ಕ್ನಲ್ಲಿ ಯಾವ ಒಂದು ಹೊಸ ರೂಪ ಬಂದಿದೆ, ನಮ್ಮ ಕಾರ್ಯಕರ್ತರು ಎಷ್ಟು ಉತ್ಸಾಹದಿಂದ ಇದ್ದಾರೆ, ಏನ್ ರಾಹುಲ್ ಗಾಂಧಿ ಅವರು ತಿಳಿಸ್ತಾರೆ ಅನ್ನೋದು. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಕೂಡ ಇದೆ. ಇವತ್ತು ಸಾಯಂಕಾಲ ಕೂಡ ಅಲ್ಲಿ ದೆಹಲಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ರಾಹುಲ್ ಗಾಂಧಿ ಅವರು ನಿಗದಿ ಮಾಡಿಕೊಂಡಿದ್ರು. ನಮ್ಮ ರಾಜ್ಯದ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಅವರು ನಿಗದಿ ಮಾಡಿದ್ರು. ಬಟ್ ಈ ಸಂದರ್ಭದಲ್ಲಿ ಆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಅಲ್ಲಿ ದೆಹಲಿಯಲ್ಲೂ ಕೂಡ ಮುಂದೂಡಿದೆ. ನಾಳೆ ಕರ್ಮಿನೇಷನ್ ಆದಮೇಲೆ ಮತ್ತೆ ಅವರು ಡೇಟನ್ನು ಅವರು ಕೊಟ್ಟು ಅವರು ಮಾಡ್ತಾರೆ. ಸೊ ಎಲ್ಲರೂ ಕೂಡ ದಯವಿಟ್ಟು ನಾನು ವಿಷಾದ ವ್ಯಕ್ತಪಡ್ತೇನೆ. ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ನಮ್ಮ ಸರ್ಕಾರದ ಪರವಾಗಿ ಒಬ್ಬ ಆತ್ಮೀಯ ನಮ್ಮ ನಾಯಕರಾದಂಥ ಸುಬ್ಬು ಸೋರನ್ರವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವೆಲ್ಲ ಕೂಡ ಗೌರವವನ್ನು ಸಲ್ಲಿಸಬೇಕಾಗಿದೆ. ಆ ಕೆಲಸ ನಾವು ಮಾಡ್ತೇವೆ. ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಸುಬ್ಬು ಸೋರನ್ ಅವರು ಪಕ್ಷದ ಅನೇಕ ಕಷ್ಟದ ಕಾಲದಲ್ಲಿ ಬಹುಶಃ ತಮಗೆಲ್ಲ ನೆನಪಿರ್ಬೋದು, ಹಿಂದೆ ನರಸಿಂಹರಾಯರ ಕಾಲದಿಂದ ಹಿಡಿದು ಎಲ್ಲ ಸಂದರ್ಭದಲ್ಲೂ ಕೂಡ ಈ ಒಳ್ಳೆ ಬಂಡೆಯಾಗಿ ಅವರು ನಮ್ಮ ಪಕ್ಷದ ಸಿದ್ಧಾಂತ ಜೊತೆಯಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಜೊತೆಯಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಅವರ ಸರ್ಕಾರದಲ್ಲಿ ನಾವು ಬೆಂಬಲ ಕೊಟ್ಟಿದ್ದೇವೆ. ಇವತ್ತು ಅದರಿಂದ ನಮ್ಮದು ಒಂದು ಪಾರ್ಟ್ನರಿಂಗ್ ಪಾರ್ಟಿ ಆಗಿರೋದ್ರಿಂದ, ಇಂಡಿಯಾ ಗ್ರೂಪ್ ಆಗಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ವಿಧಿ ಇಲ್ಲದೇ ನಾವು ನಮ್ಮ ಗೌರವವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಇದನ್ನು ಮುಂದಕ್ಕೆ ಹಾಕಿದ್ದೇವೆ. ಸೊ ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷಗಳಿಗೆ, ನಮ್ಮ MLAಗಳಿಗೆ, ನಮ್ಮ ಪಕ್ಷದ ಮುಖಂಡಗಳಿಗೆ, ಸಂಘಟನೆಯವರಿಗೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಉರುಪು ನನಗೆ ಅರ್ಥ ಆಗ್ತದೆ, ನಿಮ್ಮ ಭಾವನೆ ಅರ್ಥ ಆಗ್ತದೆ. ಆದರೆ ನಾವೆಲ್ಲ ಕೂಡ ಇದಕ್ಕೆ ಸಹಕಾರ ಕೊಡಲೇಬೇಕಾಗಿದೆ. ಆ ದೃಷ್ಟಿಯಿಂದ ಇದೇ ಜಾಗದಲ್ಲಿ ಈ ಕಾರ್ಯಕ್ರಮವನ್ನು 8ನೇ ತಾರೀಕು ನಾವು ಮುಂದೂಡ್ತಾ ಇದ್ದೇವೆ. ಸೊ ಇನ್ನು ಹೆಚ್ಚಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ನಿಮಗೆ ಟೈಮು ಕೂಡ ಸಿಕ್ಕಿದೆ. ಕೆಲವ್ರಿಗೆ ನಾವು ಶುಕ್ರವಾರ ಅನ್ನೋದು ಭಾವನೆ ಇರ್ಬೋದು, ನಾವು ಅದನ್ನೆಲ್ಲ ಯೋಚನೆ ಮಾಡೋಕ್ಕಾಗೋದಿಲ್ಲ. ಅವರು ಪ್ರಾರ್ಥನೆ ಮಾಡೋದಕ್ಕೆ ನಾವು ಯಾರಿಗೂ ಅಡ್ಡಿ ಬರೋದಿಲ್ಲ. ಪೂಜೆ ಮಾಡೋರಿಗೆ ಸಾಯಂಕಾಲ ಮನೆಗೆ ಹೋಗಿ ಪೂಜೆ ಮಾಡೋರಿಗೂ ನಾವು ಅಡ್ಡಿ ಬರೋದಿಲ್ಲ. ಆದರೆ ನಾವು ಬೆಳಗ್ಗೆ ಅವತ್ತು ಶುಕ್ರವಾರ ಆದ್ರೂ ಕೂಡ ಈ ನಿಗದಿಯ ವೇಳೆಯಲ್ಲಿ ನಾವು ಏನು ನಿಗದಿಯನ್ನು ಟೈಮ್ ಫಿಕ್ಸ್ ಮಾಡಿದ್ದೇವೆ ಆ ಪ್ರಕಾರ ಆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ. ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಶಾಸಕರುಗಳಿಗೆ, ಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡ್ತೇವೆ. ಸದ್ಯದಲ್ಲೇ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇನ್ನೊಂದು ಶಾಸಕಾಂಗ ಸಭೆಯನ್ನು ಕೂಡ ಕರಿಬೇಕು ಅಂತೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಸಾಹೇಬರು ಮಾತಾಡ್ಬಿಟ್ಟು ಯಾವ ರೀತಿ ಸಭೆಯನ್ನು ಕರೆದು ಮಾತಾಡಬೇಕು ಅಂತೇಳಿ, ಏಕೆಂದರೆ ಇದು ಭಾಳ ಪ್ರಮುಖವಾದಂಥ ವಿಚಾರ. ಸೊ ಇದನ್ನು ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ನಾವು ಇದ್ದೇವೆ. ಸೊ ಅದರಿಂದ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ದಿ ಪ್ರೋಗ್ರಾಮ್ ಸ್ಟ್ಯಾಂಡ್ಸ್ ಕಮಿಟೆಡ್. ಇಟ್ ಈಸ್ ಜಸ್ಟ್ ಪೋಸ್ಟ್ಪೋನ್ ಫಾರ್ 3 days ಡ್ಯೂ ಟು ದಿ ಡಿಮೈಸ್ ಆಫ್ ಅವರ್ ಹಾನರಬಲ್ leader, former chief minister, and who have been associated for a very long time in the Congress party, and who has been a partner, and he is one of the important leader of the alliance, our alliance which has been in the India bloc. So in order to respect him, we have just decided to postpone for 3 days. So this program will continue on 8th. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.